Hello, my dear friends. Welcome back to Bhavadnanantara. I am Chidanand Muguli. Let's float in the ocean of knowledge. In today's class, I am starting data interpretation 7th problem. In last class, I have given you the example as a homework. If you done it, compare your method to my method, what I am doing now. ನಿನ್ನೆ ಕ್ಲಾಸ್ನಲ್ಲಿ ನಾನು ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ 7 ಪ್ರಾಬ್ಲಮ್ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಅದನ್ನ ಪ್ರಾಬ್ಲಮ್ನ ನೋಡೋಣಂತೆ, ಅದನ್ನ ಬಿಡಿಸೋಣಂತೆ. ಏನ್ರ ಮಾಡಿದ್ರಿ ಅಂತಂದ್ರೆ ಕಾಮೆಂಟ್ ಮಾಡಿ. ಹಾಗೆ ನೀವು ಮಾಡಿರುವಂತ ಮೆಥಡ್ಗೆ ನಾ ಮಾಡುವಂತ ಮೆಥಡ್ಗೆ ಏನ್ ಡಿಫ್ರೆನ್ಸ್ ಇದೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮಾಡುವಂತ ಮೆಥಡ್ ಸ್ಪೀಡ್ ಆಗ್ತಿದ್ರೆ ಅದನ್ನ ಫಾಲೋ ಮಾಡಿ, ಇಲ್ಲ ನಾ ಹೇಳ್ಕೊಡುವಂತ ಮೆಥಡ್ ಸ್ಪೀಡ್ ಇದ್ರೆ ಅದನ್ನ ಫಾಲೋ ಮಾಡಿ. ನೀವು ಮಾಡುವಂತ ಮೆಥಡ್ ಸ್ಪೀಡ್ ಇದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. Okay, let's start the lesson. Data interpretation DDI 7. In that, they given a pie chart. Go through the pie chart given below and answer the following questions. The following pie chart gives information about products recently by total Tata Motors. Recently sold by Tata Motors. Total sales for quarter 1 for financial year 2017 and 18. 2017-18 ನಲ್ಲಿ ಟೋಟಲ್ ಕ್ವಾರ್ಟರ್ 1 ನಲ್ಲಿ ಸೇಲ್ ಆಗಿರುವಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ 52,200 ಕಾರ್ಸ್ ವೇರ್ ಸೋಲ್ಡ್. 52,200 ಕಾರ್ಸ್ ಸೇಲ್ ಆಗಿದಾವೆ. ದ ಡಾಟಾ ಗಿವನ್ ಇನ್ ಪೈ ಚಾರ್ಟ್ ಈಸ್ ಇನ್ ಡಿಗ್ರಿ. ಡಾಟಾ ಕೊಟ್ಟಿರುವಂತ ಡಾಟಾ ಪೈ ಚಾರ್ಟ್ ನಲ್ಲಿ ಡಿಗ್ರೀಸ್ ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂತಂದ್ರೆ ಟೋಟಲ್ ಒಂದು ಸರ್ಕಲ್ ಇದೆಪ್ಪ ಅಂದ್ರೆ ಒಂದು ಪೈ ಚಾರ್ಟ್ ಇದೆ ಅಂದ್ರೆ ಟೋಟಲ್ ಇರೋದು 360 ಡಿಗ್ರಿ ಇರುತ್ತೆ. ಓಕೆ, ಅದರಲ್ಲಿ 70 ಡಿಗ್ರಿ ದಟ್ ವಾಸ್ ಸೋಲ್ಡ್ ಹೆಕ್ಸಾದವರು ಅಂದ್ರೆ ಹೆಕ್ಸಾ ಮಾಡೆಲ್ ಎಷ್ಟು ಸೇಲ್ ಆಗಿದೆಪ್ಪ ಅಂತಂದ್ರೆ 70 ಡಿಗ್ರಿ ಸೇಲ್ ಆಗಿದೆ. 85 ಡಿಗ್ರಿ ನೆಕ್ಸಾನ್, ಟೈಗೋರ್ 60 ಡಿಗ್ರಿ, ಟಿಯಾಗೋ 65 ಡಿಗ್ರಿ, ಬೋಲ್ಟ್ 80 ಡಿಗ್ರಿ ಹೀಗೆ ಸೇಲ್ ಆಗಿದೆ. ನೋಡುವಂತೆ ಒಂದೊಂದೇ ಕ್ವಶನ್ ನೋಡ್ಕೊಂತ ಹೋಗೋಣಂತೆ. ಟಾಟಾ ಮೋಟಾರ್ಸ್ ಲಾಂಚ್ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್. ಟಿಯಾಗೋ ಮತ್ತು ಟೈಗೋರ್ ಮತ್ತು ನೆಕ್ಸಾನ್ ನ ಏನಂತ ಲಾಂಚ್ ಮಾಡಿದಾರಪ್ಪ ಅಂದ್ರೆ ಅಂಡರ್ ದ ಥೀಮ್ ಮೇಡ್ ಆಫ್ ಗ್ರೇಟ್. ಟಾಟಾ ಮೋಟಾರ್ಸ್ ಲಾಂಚ್ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್ ಅಂಡರ್ ದ ಥೀಮ್ ಮೇಡ್ ಆಫ್ ಗ್ರೇಟ್ ಅನ್ನುವಂತ ಥೀಮ್ ನಲ್ಲಿ ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್ ನ ಲಾಂಚ್ ಮಾಡಲಾಗಿದೆ. ಕ್ಯಾಲ್ಕುಲೇಟ್ ಇಟ್ಸ್ ಪರ್ಸೆಂಟೇಜ್ ಆಫ್ ಟೋಟಲ್ ಸೇಲ್ಸ್ ಆಫ್ ಟಾಟಾ ಮೋಟಾರ್ಸ್. ಅದೇ ಪರ್ಸೆಂಟೇಜ್ ಎಷ್ಟಂತ ಕ್ಯಾಲ್ಕುಲೇಟ್ ಮಾಡಂತ ಅಂದಿದ್ದಾರೆ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್. ಒಂದ್ ನೆನಪಿಟ್ಕೊಳ್ಳಿ, ಡಿಗ್ರೀಸ್ ಕೊಟ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಡಿಗ್ರಿ ಎಷ್ಟಿದೆ 360, ಅಂದ್ರೆ ಪರ್ಸೆಂಟೇಜ್ ಎಷ್ಟಿರುತ್ತೆ ಟೋಟಲ್ ಪರ್ಸೆಂಟೇಜ್ 100. ಇದನ್ನೇನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಗ್ರೀಸ್ ಟು ಪರ್ಸೆಂಟೇಜ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. 360 ಡಿಗ್ರಿಗೆ 100% ಆದ್ರೆ ನಾವು ಕೊಟ್ಟಿರುವಂತ ಡಿಗ್ರಿಗೆ ಎಷ್ಟು ಪರ್ಸೆಂಟೇಜ್ ಆಗತ್ತೆ ಅಂತ ಕಂಡುಹಿಡಿಯಬೇಕಾಗತ್ತೆ ಅಷ್ಟೇ. ಈಗ ಏನ್ ಮಾಡಿದ್ದಾರೆ, ಟಿಯಾಗೋ, ಟೈಗೋರ್, ನೆಕ್ಸಾನ್ 3 ಕಾರ್ ಮಾಡೆಲ್ಸ್ ಡಿಗ್ರಿ ಕೊಟ್ಟಿದ್ದಾರೆ, ಅದು ಪರ್ಸೆಂಟೇಜ್ ಅಲ್ಲಿ ಕೇಳಿದ್ದಾರೆ ನಮ್ಗೆ ಅಷ್ಟೇ. ನೋಡಿ, ಟಿಯಾಗೋದು ಎಷ್ಟಿದೆಪ್ಪ ಅಂತಂದ್ರೆ ಟಿಯಾಗೋ 65 ಡಿಗ್ರಿ ಇದೆ. ಹಾಗೆ ಟೈಗೋರ್ ಎಷ್ಟಿದೆಪ್ಪ ಅಂತಂದ್ರೆ 60 ಡಿಗ್ರಿ ಇದೆ. ಆಮೇಲೆ ನೆಕ್ಸಾನ್ 85 ಡಿಗ್ರಿ ಇದೆ. 3 ಕೂಡಿಸಿದ್ರೆ 5 ರಲ್ಲಿ 10 ಆಗತ್ತೆ. ಆಮೇಲೆ 6 ರಲ್ಲಿ 12, 1 13, 8, 21, 210 ಡಿಗ್ರಿ ಆಗತ್ತೆ. 210 ಡಿಗ್ರಿಗೆ ಎಷ್ಟಾಗತ್ತೆ ಅಷ್ಟೇ, 210 ಇಂಟು 100 ಡಿವೈಡೆಡ್ ಬೈ 360. ಓಕೆ, ಈ 0 ಕ್ಯಾನ್ಸಲ್ ಆಯ್ತು. 3 1 3 2 3 7. ಓಕೆ, 3 21. ಆಮೇಲೆ 2 6 12, 2 5 10 50 ಆಯ್ತು. 2 3 6, 2 25 50, 5 35, 3 ಕೈಲ. ಆಮೇಲೆ 5 35, 7 14 3 17 ಡಿವೈಡೆಡ್ ಬೈ 3. 3 1
3 5 15, 2 ಉಳಿತು 25 ಆಯ್ತು, 3 8 24, 1 ಉಳಿತು 10 ಆಯ್ತು, 3 3 9, 1 ಉಳಿತು 10 ಆಯ್ತು, 3 3 9, ಹಾಗೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಅಂದ್ರೆ 58.33% ಬಂತು ನಮ್ದಿಲ್ಲಿ. 58.33%. ಇದರಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ, 58 ಇದೆ, 55 ಇದೆ, 58.34 ಇಲ್ಲಿದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತೆ. ವಿಚ್ ಮಾಡೆಲ್ ಹ್ಯಾಸ್ ಸೇಲ್ಸ್ ಆಫ್ 19.45% ಆಫ್ ಟೋಟಲ್ ಸೇಲ್ಸ್ ಆಫ್ ಟಾಟಾ ಮೋಟರ್ಸ್ ಆಫ್ ಆಲ್ ಮಾಡೆಲ್ಸ್ ಟುಗೆದರ್. ಏನ್ ಕೇಳಿದ್ದಾರೆ, ಯಾವ ಮಾಡೆಲ್ 19.45% ಸೇಲ್ ಆಗಿದೆ ಎಲ್ಲಾ ಮಾಡೆಲ್ಸ್ ನ ಸೇರಿಸಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಮ್ಗೆ, ಅದನ್ನೇ ಡಿಗ್ರೀಸ್ ಕನ್ವರ್ಟ್ ಮಾಡಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಡಿಗ್ರಿಗೆ ಈಕ್ವಲ್ ಆಗುತ್ತಲ್ಲ ಆ ಡಿಗ್ರಿ ಏನಾಗತ್ತಪ್ಪ ಅಂತಂದ್ರೆ ಸೇಲ್ ಆಫ್ ಮಾಡೆಲ್ ಆಗುತ್ತೆ. ಓಕೆ, ಟೋಟಲ್ ಇರೋದು ನಮ್ಗೆ 100% ಅಂತಂದ್ರೆ 360 ಡಿಗ್ರಿ. ಅದರಲ್ಲಿ 19.45% ಅಂದ್ರೆ ಎಷ್ಟು ಡಿಗ್ರಿ ಬರುತ್ತೆ? ಓಕೆ, 360 ಇಂಟು 19.45% ಡಿವೈಡೆಡ್ ಬೈ 100 ಇಷ್ಟು ಮಾಡಬೇಕು ಅಷ್ಟೆ. 2 1 2 5 10, 2 1 2, 2 8 16. ಇಲ್ಲಿ ನೋಡಿ, 5 1 5 3 15, 4 ಉಳಿಯುತ್ತೆ 44 ಆಯ್ತು, 5 8 40, 4 ಉಳಿಯುತ್ತೆ 45 ಆಯ್ತು, 5 9 45, 2 ಸ್ಥಾನ ಬಿಟ್ಟು 0 ಕೊಡಬೇಕು, ಪಾಯಿಂಟ್ ಕೊಡಬೇಕು, 2 ಸ್ಥಾನ ಕೊಟ್ಬಿಟ್ಟು ಪಾಯಿಂಟ್ ಕೊಡ್ತಾ ಇದ್ದೀನಿ. 389 ಇಂಟು 18 ಮಾಡ್ಬೇಕಾಗತ್ತೆ. ಇಲ್ಲಿ 389 ಎರಡ್ಲೆ ಎಷ್ಟಾಗತ್ತೆ ನೋಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. 9 2 18, 8 2 16, 1 17, ಆಮೇಲೆ 3 2 6 1 7. ಓಕೆ, 389 2 778, 389 20 7780, 788 ಇದ್ರಲ್ಲಿ ಲೆಸ್ ಮಾಡಿದ್ರೆ ನನಗೆ 18ರದ್ದು ಗುಣಾಕಾರದ ವ್ಯಾಲ್ಯೂ ಸಿಗುತ್ತೆ. 10ಗೆ 8 ಕಳೆದ್ರೆ 2, 8ಗೆ 8 ಕಳೆದ್ರೆ 0, 7ರಾಗ 7 ಕಳೆದ್ರೆ 0, ಹಾಗೆ ಆಮೇಲೆ 7ಕ್ಕೆ 7. ಅಂದ್ರೆ ಇಲ್ಲಿ ನನಗೆ ಡಿಗ್ರೀಸ್ ಬಂದಿದ್ದು ಎಷ್ಟಪ್ಪ ಅಂತಂದ್ರೆ 70.02 ಡಿಗ್ರಿ. 70.02 ಡಿಗ್ರಿ. ಅದು ಸೇಲ್ ಯಾವ್ದಾಗಿದೆಪ್ಪ ಅಂತಂದ್ರೆ ಹೆಕ್ಸಾ ಆಗಿದೆ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತೆ. ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಬಿಟ್ವೀನ್ ಅ ಕಾರ್ ಸೇಲ್ಸ್ ಆಫ್ ಟಿಯಾಗೋ ಅಂಡ್ ಟೈಗೋ. ಎಷ್ಟು ಡಿಫರೆನ್ಸ್ ಕಾರ್ ಸೇಲ್ ಆಗಿದೆ, ಟಿಯಾಗೋ ಮತ್ತು ಟೈಗರ್ ನಡುವೆ ಡಿಫರೆನ್ಸ್ ಎಷ್ಟಿದೆ ಕಾರ್ ಸೇಲ್ಸ್ ನಲ್ಲಿ ಅಂತ ಕೇಳಿದ್ದಾರೆ. ಮತ್ ನಂಬರ್ ಆಫ್ ಕಾರ್ಸ್ ನ ಕಂಡುಹಿಡ್ಕೋಬೇಕಾಗತ್ತೆ. ನಂಬರ್ ಆಫ್ ಕಾರ್ಸ್ ಸೋಲ್ಡ್. ಅದಕ್ಕಿಂತ ಮುಂಚೆಕ ಡಿಗ್ರಿ ಡಿಫರೆನ್ಸ್ ಇದೆ ನೋಡ್ಕೊಂಬಿಡಿ ಟಿಯಾಗೋ ಮತ್ತು ಟೈಗರ್ ನಡುವೆ. ಟಿಯಾಗೋದ್ದು ಡಿಗ್ರಿ ಎಷ್ಟಿದೆ ಅಂತಂದ್ರೆ ಟಿಯಾಗೋ 65 ಡಿಗ್ರಿ ಇದೆ. ಹಾಗೆ ಟೈಗೋರ್ 60 ಡಿಗ್ರಿ ಇದೆ. ಎರಡು ಡಿಫ್ರೆನ್ಸ್ ಮಾಡಿದ್ರೆ 5 ಡಿಗ್ರಿ ಡಿಫ್ರೆನ್ಸ್ ಬರುತ್ತೆ. 5 ಡಿಗ್ರಿ ಡಿಫ್ರೆನ್ಸ್ ಬರುತ್ತಲ್ಲ, ಅದ್ರ ವ್ಯಾಲ್ಯೂನ ಕಂಡು ಹಿಡಿದು ಬಿಟ್ರೆ ಮುಗೀತಿ. ಈಗ ಟೋಟಲ್ ಕಾರ್ ಸೇಲ್ ಆಗಿದ್ದು ಎಷ್ಟು? 52,200 ಇಂಟು 5 ಡಿಗ್ರಿ. ಎಷ್ಟು ಡಿಗ್ರಿ ಒಳಗಿದ್ದು? 360 ಡಿಗ್ರಿ ಒಳಗೆ 5 ಡಿಗ್ರಿನ ನಾವು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಇನ್ನಾಲೆ ಫೈಂಡ್ ಔಟ್ ಮಾಡ್ಕೊಂಡಿದ್ವಾ? ಓಕೆ, 360 ಡಿಗ್ರಿ ಡಿವೈಡೆಡ್ ಮಾಡಬೇಕು 5 ಡಿಗ್ರಿ ಒಳಗೆ. 365 ಡಿಗ್ರಿ ಡಿವೈಡ್ ಮಾಡಿಬಿಟ್ಟು ಅದನ್ನು 52,200ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 5 ಡಿಗ್ರಿ ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಕಾರ್ ನಂಬರ್ ಆಫ್ ಸೋಲ್ಡ್ ಕಾರ್ ಸಿಗುತ್ತೆ. ಓಕೆ, ಡಿಫ್ರೆನ್ಸ್ ಇದ್ರೂ ಸಿಕ್ಬಿಡುತ್ತೆ. 0 0 ಕ್ಯಾನ್ಸಲ್ ಆಯಿತು. 3 1 3 2 6,
3 ಒಂದ್ಲೆ 3 ಎಷ್ಟು ಉಳಿತು 2 ಉಳಿತು 22 ಆಯಿತು 3 ಏಳೆ 21 1 ಉಳಿತು 12 ಆಯಿತು 3 ನಾಲ್ಕಲೆ 12 1740 ಆಯಿತು. ಈಗ ಮತ್ತೆ ಕ್ಯಾನ್ಸಲ್ ಔಟ್ ಆಗುತ್ತೆ ನೋಡಿ. 3 ನಾಲ್ಕಲೆ 12 3 5ಲೆ 15 24 ಆಯಿತು 3 ಎಂಟ್ಲೆ 24 580 ಆಯಿತು. ಆಮೇಲೆ 4 ಒಂದ್ಲೆ 4 4 ಒಂದ್ಲೆ 4 4 ಒಂದ್ಲೆ 4 18 ಆಯಿತು 4 ನಾಲ್ಕಲೆ 16 20 ಆಯಿತು 4 ಐದ್ಲೆ 20 ಅಂದರೆ 145 ಇಂಟು 5 ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದರೆ ಟಿಯಾಗೋ ಮತ್ತು ಟೈಗೋರ್ ನಡುವ ಇರುವಂಥ ಡಿಫ್ರೆನ್ಸ್ ಆಗಿರುತ್ತೆ. 5 ಐದ್ಲೆ 20 ಸಾರಿ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಕರೆಕ್ಟ್ ಇದೆ. 5 ಐದ್ಲೆ 25 5 ನಾಲ್ಕಲೆ 20 2 22 5 ಒಂದ್ಲೆ 5 2 7 725 ಆನ್ಸರ್ ಇದೆ ನೋಡಿ, ಆಪ್ಷನ್ ಎ ಇದೆ. ಓಕೆ, ಇಲ್ಲಿ ಒಂದಿದೆ ಕನ್ಫ್ಯೂಸ್ ಆಗಬೇಡಿ. 145 ಅದು 145 ಇಂಟು 5 ಮಾಡಿದ್ರೆ 725 ಬಂದಾಗಿದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 4ನೇದು. ದ ಟೋಟಲ್ ಸೇಲ್ ಆಫ್ ಟಿಯಾಗೋ, ಟೈಗೋರ್ ಅಂಡ್ ನೆಕ್ಸಾನ್ ಈಸ್ ಹೌ ಮಚ್ ಮೋರ್ ಪರ್ಸೆಂಟ್ ಆಫ್ ಹೆಕ್ಸಾ ಅಂಡ್ ಬೋಲ್ಟ್. ಹೆಕ್ಸಾ ಮತ್ತು ಬೋಲ್ಟ್ಗೆ ಕಂಪೇರ್ ಮಾಡಿದ್ರೆ ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್ ಪರ್ಸೆಂಟೇಜ್ ಸೇಲ್ ಎಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡೋಣ ಅಂತಂದ್ರೆ ಮೊದಲು ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್ ಡಿಗ್ರೀಸ್ ನ ಬರ್ಕೊಂಡ್ಬಿಡೋಣ ಅಂತ. ಟಿಯಾಗೋ, ಟೈಗೋರ್ ಹಾಗೆ ನೆಕ್ಸಾನ್. ಟಿಯಾಗೋ, ಟೈಗೋರ್ ಹಾಗೆ ನೆಕ್ಸಾನ್. ಟಿಯಾಗೋ ಎಷ್ಟಿದೆ 65 ಡಿಗ್ರಿ ಇದೆ. ಟೈಗೋರ್ ಎಷ್ಟಿದೆ 60 ಡಿಗ್ರಿ ಇದೆ. ನೆಕ್ಸಾನ್ ಎಷ್ಟಿದೆ 85 ಡಿಗ್ರಿ ಇದೆ. 3 ಸೇರಿಸಿದ್ರೆ 210 ಡಿಗ್ರಿ ಆಗುತ್ತೆ. ಆಮೇಲೆ ಹೆಕ್ಸಾದ ಎಷ್ಟು ಡಿಗ್ರಿ ಇದೆ, ಹೆಕ್ಸಾದ 70 ಡಿಗ್ರಿ ಇದೆ. ಬೋಲ್ಟದ ಎಷ್ಟು ಡಿಗ್ರಿ ಇದೆ, ಬೋಲ್ಟದ್ದು 80 ಡಿಗ್ರಿ ಇದೆ. 2 ಸೇರಿಸಿದ್ರೆ 150 ಡಿಗ್ರಿ ಆಗುತ್ತೆ. ಡಿಫ್ರೆನ್ಸ್ ಎಷ್ಟು ಬಂತು 210 ಮೈನಸ್ 150 60 ಡಿಗ್ರಿ ಡಿಫ್ರೆನ್ಸ್ ಬಂತು. ಈ 60 ಡಿಗ್ರಿನ ಎದಕ್ಕೆ ಕಂಪ್ಯಾರಿಸನ್ ಮಾಡಬೇಕು, 150 ಡಿಗ್ರಿ ಕಂಪ್ಯಾರಿಸನ್ ಮಾಡಬೇಕು. 150 ಡಿಗ್ರಿ ಕಂಪ್ಯಾರಿಸನ್ ಮಾಡಿದಾಗ ಅದ್ರ ಎಷ್ಟು ಹೆಚ್ಚಿಗೆ ವ್ಯಾಲ್ಯೂ ಇದೆ ಅಂತ ಪರ್ಸೆಂಟೇಜ್ ನಲ್ಲಿ ನಮಗೆ ಬರುತ್ತೆ ಇಲ್ಲಿ. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯಾವುದು ಡಿವೈಡ್ ಮಾಡಿದ್ರೆ 60 ಡಿಗ್ರಿ ಔಟ್ ಆಫ್ 150 ಡಿಗ್ರಿ ಅಂತ ಮಾಡಿ ಅದಕ್ಕೆ ಮಲ್ಟಿಪ್ಲಿಕೇಶನ್ 100 ಮಾಡಿಬಿಟ್ರೆ ನಮಗೆ ಪರ್ಸೆಂಟೇಜ್ ಮೋರ್ ಪರ್ಸೆಂಟೇಜ್ ಯಾವುದು ಹೌ ಮಚ್ ಮೋರ್ ಪರ್ಸೆಂಟೇಜ್ ಅಂತ ಕೇಳಿದಾರಲ್ಲ ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್ ಅಂತ ಎಷ್ಟು ಹೆಚ್ಚಿಗೆ ಆಗಿದೆಯಲ್ಲ ಅದು ಸಿಗುತ್ತೆ. ಈ 0 ಹೋಯ್ತು, ಈ 0 ಹೋಯ್ತು. 5 ಮೂರ್ಲೆ 15 5 ಎರಡ್ಲೆ 10 3 ಒಂದ್ಲೆ 3 3 ಎರಡ್ಲೆ 6 20 ಆಯ್ತು. ಅಂದ್ರೆ 40% ನಮಗೆ ಹೆಚ್ಚಿಗೆ ಸೇಲ್ ಆಗಿದೆ. ಯಾವುದು ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್. ಟಿಯಾಗೋ, ಟೈಗೋರ್ ಮತ್ತು ನೆಕ್ಸಾನ್ ಹೆಕ್ಸಾ ಮತ್ತು ಬೋಲ್ಟ್ಗೆ ಹೋಲಿಸಿದ್ರೆ 40% ಹೆಚ್ಚಿಗೆ ಸೇಲ್ ಆಗಿದೆ ಅಂತ ಅರ್ಥ ಕೊಡುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತೆ 5ನೇದು. ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಆಫ್ ಟಿಯಾಗೋ ಅಂಡ್ ಟೈಗೋರ್ ಈಸ್ ಸೇಮ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಆಫ್ ಡ್ಯಾಶ್. ಯಾವ್ದಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಆಫ್ ಟಿಯಾಗೋ ಅಂಡ್ ಟೈಗೋರ್. ಟಿಯಾಗೋ ಮತ್ತು ಟೈಗೋರ್ ಸೇಲ್ ನಲ್ಲಿ ಡಿಫರೆನ್ಸ್ ಎಷ್ಟಿದೆ 5 ಡಿಗ್ರಿ ಇದೆ. ಹೌದಾ, ಡಿವೈಡೆಡ್ ಬೈ 360 ಇಂಟು 52,200. ಡಿಫ್ರೆನ್ಸ್ ಕಂಡು ಹಿಡ್ಕೊಂಡ್ರೆ ಇದ್ರ ಯಾವ್ದಾರ ಒಂದು ಡಿಫ್ರೆನ್ಸ್ ಕಂಡು ಹಿಡ್ಕೊಂಡ್ರೆ ಬರುತ್ತೆ ನೋಡಿ. ಮತ್ತೆ 5 ಡಿಗ್ರಿ ಡಿಫ್ರೆನ್ಸ್ ಇರುವಂತ ಯಾವ್ದಾರ ವ್ಯಾಲ್ಯೂ ಇದೆ ಇಲ್ಲಿ ಆಪ್ಷನ್ ಒಳಗೆ. ಹೆಕ್ಸಾ ಮತ್ತು ಟಿಯಾಗೋ ನೋಡಿ. ಹೆಕ್ಸಾ ಎಷ್ಟಿದೆ 70 ಇದೆ. ಟಿಯಾಗೋ ಎಷ್ಟಿದೆ 65 ಇದೆ. ಹೌದಾ, ಇದು ಬರ್ಬೋದು. ಹೆಕ್ಸಾ ಮತ್ತು ಟಿಯಾಗೋ ಚೆಕ್ ಮಾಡಬೇಕು. ಆಮೇಲೆ ನೆಕ್ಸಾನ್ ಮತ್ತು ಬೋಲ್ಟ್. ನೆಕ್ಸಾನ್ ಎಷ್ಟಿದೆ 85 ಇದೆ. ಬೋಲ್ಟ್ ಎಷ್ಟಿದೆ 80 ಇದೆ. ಇದನ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ಹೆಕ್ಸಾ ಅಂಡ್ ಟೈಗೋರ್. ಹೆಕ್ಸಾ 70 ಇದೆ, ಟೈಗೋರ್ ಎಷ್ಟಿದೆ 60 ಇದೆ. ಇದು ಬೇಕಾಗಿಲ್ಲ, ಕ್ಯಾನ್ಸಲ್ ಔಟ್ ಮಾಡಿಬಿಡೋಣಂತೆ. ಹಾಗೆ ನೆಕ್ಸ್ಟ್ ಆಪ್ಷನ್ 1 and 2 ಬೋತ್ ಅಂದ್ರೆ 1 ಮತ್ತು 2 ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನ್ ಮಾಡಿದಾರೆ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಆಫ್ ಟಿಯಾಗೋ ಅಂಡ್ ಟೈಗೋರ್. ಟಿಯಾಗೋದ ಎಷ್ಟಿದೆ 60 ಇದೆ. ಟೈಗೋರ್ದ ಎಷ್ಟಿದೆ
ಟಿಯಾಗೋದು 65 ಇದೆ, ಟಿಯಾಗೋದು 65 ಇದೆ, ಟೈಗರ್ದು 60 ಇದೆ. ಅಂದರೆ ಟಿಯಾಗೋದು ಮೊದಲು ಕೊಟ್ಟಿದ್ದೇನಿದೆಪ್ಪ ಅಂತಂದರೆ ಹೆಚ್ಚಿಗೆ ಇದೆ 5. ಓಕೆ, ಟಿಯಾಗೋದು 5 ಹೆಚ್ಚಿಗೆ ಇದೆ. ಇಲ್ಲಿ ಮೊದಲು ಕೊಟ್ಟಿದ್ದು 5 ಹೆಚ್ಚಿಗೆ ಇರಬೇಕು. ಹೆಕ್ಸಾದ ಎಷ್ಟಿದೆ ನೋಡಿ, ಹೆಕ್ಸಾದ್ದು 70 ಇದೆ. ಬೋಲ್ಟದ್ದು ಎಷ್ಟಿದೆ, ಹೆಕ್ಸಾದ ಆಯಿತು. ಟಿಯಾಗೋದು ಎಷ್ಟಿದೆ, ಟಿಯಾಗೋದು 65 ಇದೆ. ಅಂದರೆ ಇಲ್ಲಿ ಕೂಡ 5 ಮೊದಲು ಕೊಟ್ಟಿದ್ದು ಹೆಚ್ಚಿಗೆ ಇದೆ. ನೆಕ್ಸಾನ್ ಎಷ್ಟಿದೆ, 85 ಇದೆ. ಬೋಲ್ಟ್ 80 ಇದೆ. ಇಲ್ಲಿ ಕೂಡ 5% ಡಿಫ್ರೆನ್ಸ್ ಬರುತ್ತೆ, ಅಂದರೆ 5 ಡಿಗ್ರಿ ಡಿಫ್ರೆನ್ಸ್ ಬರುತ್ತೆ. ಇದು ಹೋಯ್ತು. 3 1 3, 3 2 6, 3 1 3, 3 7 21, 3 4 12, 3 4 12, 3 6 3 5 15, 3 6 3 3 8 24. ಓಕೆ, 4 1 4, 4 1 4, 4 4 16, 4 5 20. 145 ಡಿವೈಡೆಡ್ ಬೈ ಎಷ್ಟು ಇಂಟು 5 ಮಾಡಬೇಕಾದ್ರೆ ನಾನಿಲ್ಲಿ 145 ಡಿವೈಡೆಡ್ ಬೈ 2 ಅಂದರೆ 1450 ಡಿವೈಡೆಡ್ ಬೈ 2 ಮಾಡ್ತಾ ಇದ್ದೀನಿ. 2 7 14, 2 1 2 2 4, 10 ಆಯಿತು, 2 5 10, ಅಂದರೆ 725 ಬಂತು ನನಗಿಲ್ಲೇ ಆನ್ಸರ್. ಡಿಫ್ರೆನ್ಸ್ ಎಷ್ಟಿದೆ, ಟಿಯಾಗೋ ಮತ್ತು ಟೈಗರ್ ನಡುವೆ 725 ಕಾರ್ಗಡಿ ಡಿಫ್ರೆನ್ಸ್ ಇದೆ. ಹಾಗೆ ಹೆಕ್ಸಾ ಮತ್ತು ಟಿಯಾಗೋದ ನಡುವೆ ಕಂಡು ಹಿಡ್ಕೊಳ್ರಿ. ಹೆಕ್ಸಾ ಎಷ್ಟಿದೆ, 70 ಇದೆ. ಟಿಯಾಗೋ ಎಷ್ಟಿದೆ, 65 ಇದೆ. ಇಲ್ಲಿ ಕೂಡ 5 ಡಿಗ್ರಿ ಡಿಫ್ರೆನ್ಸ್ ಬರುತ್ತೆ. ಹಾಗೆ ಕಂಡು ಹಿಡಿಕಬೇಕಾದ್ರೆ ಸೇಮ್ ಬರುತ್ತೆ ಆನ್ಸರ್. ಮತ್ತು ಹೀಗೆ ನೆಕ್ಸಾನ್ ಮತ್ತು ಬೋಲ್ಟ್ ಕೂಡ ಏನು ಬರುತ್ತೆ, ಸೇಮ್ ಬರುತ್ತೆ. ಸೊ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಅಂತ ಅನ್ಕೋಬಹುದು ಈಗ ನಾವು. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡುವಂತೆ ಡಾಟಾ ಇಂಟರ್ಪ್ರಿಟೇಷನ್ 8 ನೋಡಿ ಏನು ಕೊಟ್ಟಿದ್ದಾರೆ. ಹೋಮ್ವರ್ಕ್ ಮಾಡಿ, ಇದನ್ನ ಹೋಮ್ವರ್ಕ್ ಮಾಡಿಬಿಟ್ಟು ಆನ್ಸರ್ನ ಕಾಮೆಂಟ್ ಮಾಡಿ. ಕಾಮೆಂಟ್ ದ ಆನ್ಸರ್ ಆಫ್ಟರ್ ಡೂಯಿಂಗ್ ದ ವರ್ಕ್. Read the following table carefully and answer the questions given below. The following table shows the number of men and women and the percent of children in 5 different societies. ಡಿಫರೆಂಟ್ ಸೊಸೈಟೀಸ್ ನಲ್ಲಿರುವಂತ ಮೆನ್, ವುಮನ್ ಮತ್ತು ಚಿಲ್ಡ್ರನ್ಸ್ ಪರ್ಸೆಂಟೇಜ್ ನ ಕೊಟ್ಟಿದ್ದಾರೆ. ನಂಬರ್ ಆಫ್ ಪರ್ಸನ್ಸ್ ಆನ್ ಸೊಸೈಟಿ ಈಸ್ ಸಮ್ ಆಫ್ ಮೆನ್, ವುಮನ್ ಅಂಡ್ ಚಿಲ್ಡ್ರನ್. ನಂಬರ್ ಆಫ್ ಪರ್ಸನ್ಸ್ ಆನ್ ಸೊಸೈಟಿ ಈಸ್ ಸಮ್ ಆಫ್ ಮೆನ್. ಸಮ್ ಆಫ್ ಮೆನ್ ಅಂತ ಕೂಡಿಸಲಾಗಿದೆ, ಅಷ್ಟು ಕೂಡಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚಿಲ್ಡ್ರನ್ ಕೂಡ ಕೂಡಿಸಿಕೊಟ್ಟಿದ್ದಾರೆ. ದ ನಂಬರ್ ಕ್ವಶನ್ ಏನು ನೋಡಿ, ಫಸ್ಟ್ ಕ್ವಶನ್, ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ ಕ್ಯೂ ಈಸ್ ಹೌ ಮಚ್ ಪರ್ಸೆಂಟ್ ಲೆಸ್ ದೆನ್ ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್. ಸೊಸೈಟಿ ಆರ್ ನಲ್ಲಿರುವಂತ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್ಸ್ಗೆ ಕಂಪೇರ್ ಮಾಡಿದ್ರೆ ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ ಕ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 2, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಸೊಸೈಟಿ ಆರ್ ಅಂಡ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಸೊಸೈಟಿ ಕ್ಯೂ. ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಸೊಸೈಟಿ ಆರ್ ಅಂಡ್ ಸೊಸೈಟಿ ಕ್ಯೂ ನಲ್ಲಿರುವಂತ ಪರ್ಸನ್ಸ್ ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮೈನಸ್ ಮಾಡಬೇಕಾಗುತ್ತೆ ಅಷ್ಟೇ. ನಂಬರ್ ಆಫ್ ವುಮೆನ್ ಇನ್ ಸೊಸೈಟಿ ಪಿ ಈಸ್ ವಾಟ್ ಪರ್ಸೆಂಟ್ ಆಫ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್. ಇನ್ನಲ್ಲಿ ಒಂದೇ ಲೆಕ್ಕ ಮಾಡುತ್ತಿರಲ್ಲ, ಹಾಗೆ ಸೇಮ್ ವುಮನ್ಸ್ ಇದ್ದಿದೆ, ಅಲ್ಲಿ ಮೆನ್ ಇತ್ತು ಅಷ್ಟೇ. ನೆಕ್ಸ್ಟ್, ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ ಪಿ ಅಂಡ್ ಕ್ಯೂ. ರೇಷಿಯೋ ಕಂಡು ಹಿಡ್ಕೋಬೇಕು. ಏನು, ಸೊಸೈಟಿ ಕ್ಯೂ ಅಂಡ್ ಪಿ ಎರಡು ಟುಗೆದರ್ ಕೂಡಿಸ್ಬೇಕು. ಎರಡು ಕೂಡಿಸ್ಬಿಟ್ಟು ಟು ದ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಎಸ್ ಅಂಡ್ ಟಿ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ನ ಫೈಂಡ್ ಔಟ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಫೈಂಡ್ ದ ಎವರೇಜ್ ನಂಬರ್ ಆಫ್ ವುಮನ್ ಲಿವಿಂಗ್ ಇನ್ ಆಲ್ ದ ಸೊಸೈಟೀಸ್. ಎಲ್ಲ ಸೊಸೈಟೀಸ್ ನಲ್ಲಿ ಇರುವಂತ ವುಮನ್ಸ್ ಎವರೇಜ್ ನ ಕಂಡು ಹಿಡ್ಕೋಬೇಕಾಗತ್ತೆ. ಈ ಲೆಕ್ಕನ ಮಾಡಿ ಆನ್ಸರ್ ಮಾಡಿ ಕಾಮೆಂಟ್ ಮಾಡಿ ಆನ್ಸರ್ಸ್ ಎಲ್ಲಾನು ನೋಡೋಣಂತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಪ್ರಾಬ್ಲಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣಂತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ, ವೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಥ್ಯಾಂಕ್ ಯು ಒನ್ಸ್ ಅಗೇನ್.